ತ್ರಿಕೋನಮಿತಿಯ ಅದ್ಭುತ. ಒಮ್ಮೆ ಒಂದು ಚಿಕ್ಕ ಊರಿನಲ್ಲಿ ಅರ್ಜುನ್ ಎಂಬ ವಿದ್ಯಾರ್ಥಿ ಇದ್ದ. ಅವನಿಗೆ ಗಣಿತ ತುಂಬ ಕಷ್ಟ ಅನಿಸುತ್ತಿತ್ತು. ವಿಶೇಷವಾಗಿ ತ್ರಿಕೋನಮಿತಿ ಅಂದರೆ ಕೇಳಿದರೆ ಓಡಿ ಹೋಗುತ್ತಿದ್ದ. ಹಹ. ಒಂದು ದಿನ ಅವನ ಗುರು ಶೇಖರ್ ಸರ್ ಅವನನ್ನು ಕರೆದು ಹೇಳಿದರು, ಮೈದಾನಕ್ಕೆ ಹೋಗೋಣ, ತೋರಿಸುತ್ತೇನೆ. ಮರುದಿನ ಬೆಳಿಗ್ಗೆ ಸರ್ ಅರ್ಜುನ್ನನ್ನು ಶಾಲೆಯ ಹತ್ತಿರದ ದೊಡ್ಡ ಗೋಪುರದ ಬಳಿಗೆ ಕರೆದುಕೊಂಡು ಹೋದರು. ಸರ್ ಕೇಳಿದ್ರು, ಈ ಗೋಪುರದ ಎತ್ತರ ಎಷ್ಟು ಅಂತ ನಿನಗೆ ಗೊತ್ತಾ? ಅರ್ಜುನ್ ಹೇಳಿದ, ಅದನ್ನು ಅಳತೆ ಮಾಡಲು ಏರಿ ಹೋಗಬೇಕು ಸರ್. ಸರ್ ನಗುತ್ತಾ ಹೇಳಿದರು, ಅದಕ್ಕೆ ತ್ರಿಕೋನಮಿತಿ ಎಳೆ ಮಗಾ. ಅವರು ನೆಲದಿಂದ ಗೋಪುರದ ತುದಿಗೆ ದೃಷ್ಟಿಯ ಕೋನವನ್ನು 45 ಡಿಗ್ರಿ ಎಂದು ಎಳೆಯುವ ಸಾಧನದಿಂದ ಮಾಪನ ಮಾಡಿದರು. ನಂತರ ಹೇಳಿದರು, ನಾವು ಗೋಪುರದಿಂದ 50 ಮೀಟರ್ ದೂರ ನಿಂತಿದ್ದೇವೆ. ಕೋನ 45 ಡಿಗ್ರಿ ಅಂದ್ರೆ ತ್ರಿಕೋನಮಿತಿಯ ಪ್ರಕಾರ ಟ್ಯಾನ್ 45 ಡಿಗ್ರಿ ಈಕ್ವಲ್ಸ್ ಗೋಪುರದ ಎತ್ತರ ಬೈ ದೂರ ಈಕ್ವಲ್ಸ್ 1. ಹಾಗಾದರೆ ಗೋಪುರದ ಎತ್ತರ 50 ಮೀಟರ್. ಅರ್ಜುನ್ ಕಣ್ತುಂಬ ಆಶ್ಚರ್ಯದಿಂದ, ಅರೆ, ಹೀಗಾದರೆ ನಾವು ಏರದೇ ಎತ್ತರ ಅಳೆಯಬಹುದು. ಸರಿ ಹೇಳಿದರು, ಹೌದು, ಇದು ತ್ರಿಕೋನಮಿತಿಯ ಶಕ್ತಿ. ಇದು ಕೇವಲ ಪುಸ್ತಕದಲ್ಲಲ್ಲ, ಇಂಜಿನಿಯರಿಂಗ್, ನ್ಯಾವಿಗೇಷನ್, ಕಟ್ಟಡ ನಿರ್ಮಾಣ ಎಲ್ಲೆಡೆ ಉಪಯೋಗವಾಗುತ್ತದೆ. ಆ ದಿನದಿಂದ ಅರ್ಜುನ್ಗೆ ತ್ರಿಕೋನಮಿತಿ ಒಂದು ಕಥೆಯಂತೆ ಮನಸ್ಸಿಗೆ ಹತ್ತಿತು. ಅವನು ಗಣಿತವನ್ನು ಕೇವಲ ಅಂಕೆಗಳಲ್ಲಲ್ಲ, ಜೀವನದ ಉಪಯೋಗದಲ್ಲಿ ನೋಡಲು ಆರಂಭಿಸಿದ. ಕಥೆಯ ತಾತ್ಪರ್ಯ: ತ್ರಿಕೋನಮಿತಿ ಎಂದರೆ ಕೇವಲ ಸೂತ್ರಗಳ ಆಟವಲ್ಲ, ಅದು ನಮ್ಮ ಸುತ್ತಮುತ್ತಲಿನ ಪ್ರಪಂಚವನ್ನು ಅಳೆಯುವ, ಅರ್ಥಮಾಡಿಕೊಳ್ಳುವ ವಿಜ್ಞಾನ.